पित्थजम्बू फलसारभक्षितं उमासुतं शोकविनाशकारणं नमामि विघ्नेश्वर पादपङ्कजं गजमुख नानिन्न पादव नेनेवे गजमुख नानिन्न पादव नेनेवे निजವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವ ದೇವ ದೇವರ ದೇವ ದೇವನಲ್ಲವ ಓ ದೇವ ದೇವರ ದೇವನಲ್ಲ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವ ದೇವ ದೇವರ ದೇವ ದೇವನಲ್ಲವ ಓ ದೇವ ದೇವರ ಓ ದೇವ ದೇವರ ಓ ದೇವ ದೇವರ ದೇವನಲ್ಲವೋ ಇತರ ಜತಾದ್ರಿಯೊಳಗೊಂದಿನ ತತ್ತಿವಾಸ ಪ್ರದೋಷ ಕಾಲದಿ ಮತ್ತೆ ತಾಂಡವ ಕೈಯುತ್ತಿದ್ದನು ಮೋದದಿಂದ ಭಜಿಸುತ್ತಲಿರಲು ಇಂದ್ರ ಪರಮೇಶ್ವರ ಕೈಲಾಸದಲ್ಲಿ ನಾನು ತಾಂಡವದಲ್ಲಿ ತೃಪ್ತನಾಗುವ ಆ ಸಂತೋಷದಲ್ಲಿರುವ ಕಾಲ ಹರ ಹರ ಶಂಭೋ ಮಹಾದೇವ ಎನ್ನುವ ನನ್ನ ಸ್ತುತಿ ಕೇಳಿಸಿತು.
ಕೈಲಾಸ ಬೆಟ್ಟದಲ್ಲಿರುವ ನಾನು ಯಾರಪ್ಪ ಅಂತ ಹೀಗೆ ನೋಡಿದಾಗ ಮೊದಲು ಕಂಡದ್ದು ತಲೆ. ಬಂದವರಿಗೆ ತಲೆ ಇದೆ ಅಂತ ಗೊತ್ತಾಯ್ತು. ಮೇಲೆ ಬಂದಾಗ 33 ಕೋಟಿ ದೇವತೆಗಳನ್ನ ಕೂಡಿಕೊಂಡು ನನ್ನ ಸ್ತುತಿಗೈಯುತ್ತ ನನ್ನ ದರ್ಶನ ಕಾಂಕ್ಷಿಯಾಗಿ ಬಂದವ ದೇವೇಂದ್ರ. ಹೌದು ಇಂದ್ರ ದೇವಾ, ಏನು ಬಂದು ದಯ್ಯ ಏನು ಬಂದು ದಯ್ಯ ನಿರ್ಜರರಾಯ ಏನು ಬಂದು ದಯ್ಯ ನಿರ್ಜರರಾಯ ಏನು ಬಂದು ದಯ್ಯ ಸಾನೂರಾಗದಿ ನಾನು ತಾಂಡವ ನಾಟ್ಯದಿ ಸಾನೂರಾಗದಿ ನಾನು ತಾಂಡವ ನಾಟ್ಯದಿ ತಾಂಡವ ನಾಟ್ಯದಿ ತಾಂಡವ ನಾಟ್ಯದಿ ನಾನಿರ್ಪ ವೇಳೆಯಲಿ ನೀವೆಲ್ಲ ಏನು ತಂದಿರಯ್ಯ ಸಾನೂರಗದಿ ನಾನು ತಾಂಡವ ನೃತ್ಯದಿ ನಾನಿರ್ಪ ವೇಳೆಯಲಿ ನೀವೆಲ್ಲ ಏನು ಬಂದಿರಯ್ಯ ನಿರ್ಜರರಾಯ ಏನು ಬಂದಿರಯ್ಯ ಆಗಾಗ ನನ್ನನ್ನು ಆರಾಧಿಸುವವರ ನನ್ನ ಗಣಗಳ ನಡುವೆ ನನ್ನ ಸಂತೋಷಕ್ಕಾಗಿ ತಾಂಡವಗೈದು ತೃಪ್ತನಾಗುತ್ತಿರುವ ಕಾಲದಲ್ಲಿ ನೀನು ಬಂದೆ. ಹೌದು ಆಶ್ಚರ್ಯ ಅಲ್ಲ ಬಿಡು. 3 ಮೂರ್ತಿಗಳ ಕರುಣೆಗೆ ಪಾತ್ರನಾಗಿ 3 ಲೋಕಾಧೀಶನೆನಿಸಿದವ ನೀನು. ಆದ್ರೆ ನಿನ್ನಷ್ಟು ಬಾರಿ ಊರು ಬಿಟ್ಟವರು ಯಾರಿಲ್ಲ. ಹೌದು ಅದಕ್ಕೆ ಕಾರಣ ನೀನೂ ಅಲ್ಲ. ನನ್ನಿಂದಲೋ ಬ್ರಹ್ಮನಿಂದಲೋ ವರ ಪಡೆದಂತ ದೈತ್ಯರು ಮತ್ತರಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಾಗ ವಿರೋಧಿಸುವುದಕ್ಕೆ ಅಶಕ್ಯನಾಗಿ ಅಲ್ಲ. ಅಲ್ಲ ಅಲ್ಲ ತ್ರಿಮೂರ್ತಿಗಳಿಂದ ವರ ಪಡೆದವರು ಆ ವರವನ್ನು ಅಲ್ಲಗಳೆಯಬಾರದು, ಮನ್ನಿಸಬೇಕು ಎಂಬ ಕಾರಣಕ್ಕಾಗಿ ನೀನು ನಮ್ಮಲ್ಲಿಗೆ ಬಂದವ. ಈ ಹೊತ್ತು ಹಾಗಲ್ಲ. ಆ ಹೊತ್ತು ಕಾಣುತ್ತಾ ಇರುವುದು ಕಳವಳ, ಭಯ. ಈ ಹೊತ್ತು ಮುಖದಲ್ಲಿ ಏನೋ ಸಂತೋಷ ಕಾಣುತ್ತಾ ಇದೆ. ಯಾಕಾಗಿ ಬಂದದ್ದು ಕೇಳಬಹುದೇ? ಓ ವ್ಯೋಮಕೇಶ, ವ್ಯೋಮಕೇಶನ ಕೇಳು ಭಿನ್ನಪವಾಗಿ. ವ್ಯೋಮಕೇಶನ ಕೇಳು ಭಿನ್ನಪವಾ. ಶಂಕರ ಸದಾಶಿವ ಕಾಮಪಿತ ಸಖ ಪೇಳ್ವೆ ಮನದೊಲವಾ. ಶಂಕರ ಸದಾಶಿವ ಕಾಮಪಿತ ಸಖ ಪೇಳ್ವೆ ಮನದೊಲವಾ. ಸ್ವಾಮಿ ನಿಮ್ಮಯ ಕರುಣೆಯಿಂದಲೇ ಯಾಮಿನಿ ಚರರುಗಳ ಭಯ ನಿರ್ನಾಮ. ಸ್ವಾಮಿ ನಿಮ್ಮಯ ಕರುಣೆಯಿಂದಲೇ ಯಾಮಿನಿ ಚರರುಗಳ ಭಯ ನಿರ್ನಾಮವಾದುದು. ನಿರತ ದಿವಿಜ ಸ್ತೋಮ ನಿಮ್ಮ ಆಜ್ಞೆಯಲ್ಲಿ ನಡೆಯುವುದು. ವ್ಯೋಮಕೇಶನ ಕೇಳು ಭಿನ್ನಪವಾ. ಶಂಕರ ಸದಾಶಿವ ಕಾಮಪಿತ ಸಕಪೇವೆ ಮನದಲವಾ. ಹೀಗೆ ದೇವತೆಗಳನ್ನೆಲ್ಲ ಕೂಡಿಕೊಂಡು ನಾನು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ವಿಚಾರ ತರಂಗಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ಆಶ್ಚರ್ಯ ಅಲ್ಲ. ಅದಕ್ಕೆ ಕಾರಣ ಹಿಂದೆ ನಡೆದು ಹೋದಂತಹ ಪ್ರಕರಣಗಳು ಅರ್ಥ ಮಾಡಿಕೊಂಡಿದ್ದೇನೆ ನಾನು.
ಆದರೂ ಇವತ್ತು ಸಂತೋಷದಿಂದಲೇ ನಿಮ್ಮನ್ನ ಕಾಣುವುದಕ್ಕೆ ಬರುವಂತಹ ಯೋಗ ಒಂದು ನನ್ನ ಪಾಲಿಗೆ ಲಭ್ಯವಾಗಿದೆ ಅಂತಲೇ ನಾನು ಗ್ರಹಿಸ್ತೇನೆ. ನೀವೇ ಹೇಳಿದ ಹಾಗೆ 3 ಮೂರ್ತಿಗಳ ಅನುಗ್ರಹದಿಂದ ನಾವು ದೇವ ಗದ್ದುಗೆಯನ್ನು ಏರಿದವರು. ಯಾರು ನಮಗೆ ಗದ್ದುಗೆಯನ್ನು ಕೊಡುವುದಕ್ಕೆ ಕಾರಣರಾಗಿದ್ದಾರೋ ಅಂತಹ 3 ಮೂರ್ತಿಗಳಲ್ಲಿ ಬ್ರಹ್ಮನು ಶ್ರೀಹರಿಯು ಆವಾಗ ನಮ್ಮ ದೇವಲೋಕಕ್ಕೆ ಬಂದು ನಮ್ಮ ಸತ್ಕಾರವನ್ನು ಪಡೆದು ನಮ್ಮನ್ನ ಕೃತಾರ್ಥರನ್ನಾಗಿಸಿದ್ದಾರೆ. ಆದ್ರೆ ಮುಖ್ಯವಾಗಿ ನಾವು ಯಾರನ್ನ ಗುರುತಿಸಿ ಅವರನ್ನ ಗೌರವಿಸಬೇಕಿತ್ತು ಅಂತಹ ನಿನ್ನ ಸಂಬಂಧದಲ್ಲಿ ನಮ್ಮ ದೇವಲೋಕಕ್ಕೆ ನಿನ್ನನ್ನು ಇದುವರೆಗೆ ಕರೆದುಕೊಂಡು ಹೋಗುವಂತಹ ಯೋಗ ನಮ್ಮ ಪಾಲಿಗೆ ಒದಗಿ ಬರಲಿಲ್ಲ. ಇವತ್ತು ಸಿಕ್ಕಿದ ಸಂತೋಷದ ಸಂದರ್ಭದಲ್ಲಿ ನನ್ನ ನಾಕಕ್ಕೆ ನಿನ್ನನ್ನ ಕೊಂಡೊಯ್ದು ನಿನ್ನನ್ನು ಆರಾಧಿಸುವುದರ ಮೂಲಕವಾಗಿ ನಿನ್ನ ಕರುಣಾಮೃತವನ್ನು ಕುಡಿಯಬೇಕು ಎನ್ನುವ ಆಸೆ ನನಗೆ. ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ಸ್ವರ್ಗಕ್ಕೆ ಬರಬೇಕು ಅಂತ ಸುರಪಾಲ, ನಿಮ್ಮನ್ನ ಸುಮನಸರು ಎಂದು ಕರೆದದ್ದು ಸಾರ್ಥಕವಾಯಿತು. ಒಳ್ಳೆಯ ಮನಸ್ಸುಳ್ಳವರು. ಕೇವಲ ಕಷ್ಟ ಬಂದಾಗ ಮಾತ್ರ ತ್ರಿಮೂರ್ತಿಗಳ ಬಳಿಗೆ ಹೋಗಿ ಆಪತ್ತನ್ನು ಪರಿಹರಿಸಿಕೊಳ್ಳುವುದಕ್ಕೆ ಕೇಳುವುದಲ್ಲ, ಸುಖದಿಲ್ಲಿದ್ದ ಕಾಲದಲ್ಲಿಯೂ ಈ ಸುಖ ಸಿಕ್ಕಿದ್ದು ತ್ರಿಮೂರ್ತಿಗಳ ಅನುಗ್ರಹದಿಂದ ಎಂಬ ಕಾರಣಕ್ಕಾಗಿ ನನ್ನನ್ನ ಕರೆದೊಯ್ಯುವುದಕ್ಕೆ ಬಂದಿಯ. ತೊಂದರೆ ಇದೆಯಲ್ಲ? ಯಾವುದು ಸರಿ, ತೊಂದರೆ ಇದೆಯಲ್ಲ ಎಂದ ಹುಟ್ಟುವ ಪ್ರಶ್ನೆಯೇ ಅದು. ಏನ್ ತೊಂದರೆ? ತೊಂದರೆಯಲ್ಲಿ 2 ವಿಧ. ಕೆಲವು ಹೇಳಬಹುದಾದ ತೊಂದರೆ, ಕೆಲವು ಹೇಳುವುದಕ್ಕೂ ತೊಂದರೆ ಇರುವ ತೊಂದರೆ. ದೇವ್ರೆ, ಹೇಳುವುದಕ್ಕೆ ತೊಂದರೆ ಇದ್ದ ತೊಂದರೆ ಅಂತಾದ್ರೆ ಹೇಳಿ ಅಂತ ನಿಮ್ಮನ್ನು ತೊಂದರೆಗೊಳಗೆ ಮಾಡುವುದಿಲ್ಲ. ಹೇಳುವುದಕ್ಕೆ ತೊಂದರೆ ಇಲ್ದಿದ್ದು ತೊಂದರೆ ಅಂತಾದ್ರೆ ನನ್ನಲ್ಲಿ ಹೇಳಿದ್ರಿ ಏನ್ ತೊಂದರೆ? ಒಟ್ಟು ಬಂತೆಷ್ಟು ತೊಂದರೆ? ಕೆಲವು ಬಂದದ್ದು. ಹೌದು, ಸರಿ. ಮತ್ತೇನಲ್ಲ, ಮಾಸವಿದು ಕಾರ್ತಿಕವು. ಶಿವನನ್ನು ನೋಡುವುದಕ್ಕೆ ಶೈವರು ಈ ಕಾರ್ತಿಕ ಮಾಸದಲ್ಲಿಯೇ ಇಲ್ಲಿಗೆ ಬರುವುದು. ಹೌದು, ನನ್ನನ್ನೇ ನೋಡಬೇಕೆಂದು ಬಂದಾಗ ನಾನಿಲ್ದೇ ಇರು ಸರಿಯಾ? ಸರಿ ಅಲ್ಲ. ನಮ್ಮನ್ನು ನೋಡ್ಬೇಕು ಅಂತ ಎಲ್ಲಿಂದಲೋ ಇಲ್ಲಿಗೆ ಬಂದವಾಗ ಇದ್ದ ನಾವೇ ಸ್ಥಳದಲ್ಲಿ ಇಲ್ಲದೆ ಇದ್ರೆ ಅವ್ರ ಮನಸ್ಸಿಗೂ ಬೇಸರ ಆಗ್ತದೆ. ಆದ್ದರಿಂದ ಈ ಮಾಸದಲ್ಲಿ ಬರ್ಲಿಕ್ಕಾಗುವುದಿಲ್ಲ. ಈ ಮಾಸದಲ್ಲಿ ಬರ್ಲಿಕ್ಕಾಗುವುದಿಲ್ಲ ಅಂತಂದ್ರೆ ಮುಂದಿನ ಮಾಸದಲ್ಲಿ ಬರುವುದಕ್ಕೆ ತೊಂದರೆ ಇಲ್ಲ. ಖಂಡಿತ ಬರ್ತೇನೆ. ಒಬ್ಬರೇ ಬರುವುದು ಬೇಡ, ಮತ್ತೆ ಅಮ್ಮನವರನ್ನು ಕರ್ಕೊಂಡು ಬರ್ಬೋದು. ಅದು ಹೇಳಲಿಕ್ಕಾಗುವುದಿಲ್ಲ. ಕರ್ಕೊಂಡು ಬರಬಾರದು ಅಂತೂ ಇಲ್ಲ, ಕರ್ಕೊಂಡು ಬರ್ತೇವೆ ಅಂತ ಭರವಸೆಯನ್ನು ಕೊಡಲಾರೆ. ಯಾಕೆ ಗೊತ್ತಾ? ಈ ಮಾಸದಲ್ಲಿ ನನಗೆ ಈ ತೊಂದರೆ, ಮುಂದಿನ ಮಾಸದಲ್ಲಿ ಹೋಗುವಾಗ ಅವಳಿಗೆ ಯಾವ ತೊಂದರೆ ಬರ್ತದೋ ಯಾರಿಗ್ ಗೊತ್ತು. ಎಷ್ಟೊತ್ತಿಗೆ ಯಾರಿಗೆ ಯಾವ ತೊಂದರೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವಳಿಗೂ ಬರುವುದಕ್ಕೆ ತೊಂದರೆ ಇದ್ದಲ್ಲಿ ಭಕ್ತನಾದ ನಿನ್ನ ಅಪೇಕ್ಷೆಯಂತೆ ಶಿವ ಪಾರ್ವತಿಯರಾದಂತ ನಾವು ಒಂದಾಗಿ ಅಲ್ಲಿಗೆ ಬರ್ತೇವೆ. ನಿಮ್ಮ ನಿರೀಕ್ಷೆಯಲ್ಲಿಯೇ ನಾವಿರ್ತೇವೆ. ಜಯ 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 ಜಯತು ಮುನ್ನೊರೆದ ನುಡಿಯಂತೆ ನಾಗ ಮಂದಿರ ಕೈದು, ಮುನ್ನೊರೆದ ನುಡಿಯಂತೆ 4 ಮಂದಿರ ಕೈದು, ಇನ್ನೊಂದು ತೋರುತ್ತಲಿಯುವುದು, ಇನ್ನೊಂದು ತೋರುತ್ತಲಿಯುವುದು. ತಿಳಿಯುವ ಸುಜ್ಞಾನತೆಯು ದೇವೇಂದ್ರಗಿಹುದೋ ಎಂಬ ಬಗೆಯ ತನ್ನೊಳಗೆ ನಿಶ್ಚಯಿಸಿ ಆದಿಮಾಯೆಯಿಂದ ನಿಯೋಜಿಸಲ್ಪಟ್ಟವರು ತ್ರಿಮೂರ್ತಿಗಳು. ಲೋಕದ ಹಿತಕ್ಕಾಗಿ, ಲೋಕದ ಬದುಕಿಗಾಗಿ. ಲೋಕದ ಬದುಕು ಅಂದ್ರೆ ಏನು? ಲೋಕದಲ್ಲಿ ಉಳಿದುಕೊಂಡಿರುವ ಜನರ ಬದುಕು. ನಿಯೋಜಿಸಲ್ಪಟ್ಟಂತ ನಾನು ಆ ಕಡೆಗೆ ಗಮನ ಹರಿಸಿದಾಗ ಜನರ ಬದುಕಿನಲ್ಲಿ ಏನೋ ಒಂದು ರೀತಿಯ ಜಡತ್ವವನ್ನ ಕಂಡೆ. ಈ ಜಡತ್ವವನ್ನ ಹೋಗಲಾಡಿಸಿದಕ್ಕೊಂದು ಚಾಲನೆ ಕೊಡಬೇಕು ಎಂದು ಯೋಚಿಸುತ್ತಾ ಇರುವಾಗ ಕಾರ್ಯಪ್ರವರ್ತನ ಆಗುವುದಕ್ಕೆ ಒಂದು ಕಾರಣ ಬೇಕಿತ್ತು. ಇವತ್ತು ಕರೆದ್ನಲ್ಲ ದೇವೇಂದ್ರ, ಹೋಗಬೇಕು. ಆದ್ರೆ ನಿಜ ರೂಪದಲ್ಲಿ ಹೋಗುವುದಲ್ಲ, ವೇಷವನ್ನ ಧರಿಸಿ ಹೋಗಬೇಕು. ಯಾಕೆ? ದೇವೇಂದ್ರನ ಭಕ್ತಿ
ಜ್ಞಾನದ ಹಿನ್ನೆಲೆಯಿಂದ ಕೂಡಿದ ಭಕ್ತಿಯೋ ಅಥವಾ ಢಾಂಬಿಕ ಭಕ್ತಿಯೋ ಇದನ್ನ ತಿಳಿಯಬೇಕಿದ್ರೆ ನಿಜವನ್ನ ಮರೆಸಿ ವೇಷವನ್ನ ಧರಿಸಿ ನಾನು ಹೋಗಬೇಕು. ಯಾವ ವೇಷ ಆದೀತು? ಶುಭಂ ಕರೋತಿ ಶಂಕರಂ, ಲೋಕಕ್ಕೆ ಸದಾಕಾಲ ಶುಭವನ್ನುಂಟು ಮಾಡುವ ಶಂಕರನ ನಿಜ ರೂಪ ಇದಾದರೆ ಕಡಿ ಕೊಚ್ಚು ಕೊಲ್ಲು ಎನ್ನುವ ಇನ್ನೊಂದು ಕಿರಾತ ವೇಷವನ್ನ ಮಾಡ್ತೇನೆ. ಆ ವೇಷವನ್ನ ಧರಿಸಿ ನಾನು ದೇವಲೋಕಕ್ಕೆ ಹೋದಾಗಲೂ ನಾನು ಕೈಲಾಸವಾಸಿ ಎಂಬುದನ್ನು ದೇವೇಂದ್ರ ತಿಳಿದನೋ ಅದು ಜ್ಞಾನದ ಹಿನ್ನೆಲೆಯಿಂದ ಕೂಡಿದ ಭಕ್ತಿ ಅಂತಾಯ್ತು. ಅಥವಾ ಕಾಡು ಕಿರಾತ ಎಂದು ತಿರಸ್ಕಾರ ಮಾಡಿದನೋ ಆತ ಕೇವಲ ಢಾಂಬಿಕ ಭಕ್ತಿಯಿಂದ ಕೂಡಿದವ ಎಂಬುದಾಯ್ತು. ಹಾಗಾಗಿ ನಾನು ಕಿರಾತವನ್ನ ವೇಷವನ್ನ ಧರಿಸಿ ಗೌರಿ ಕಿರಾತಿಣಿಯಾಗಿ ನನ್ನ ಗಣಗಳೆಲ್ಲ ಕಿರಾತ ಪಡೆಗಳಾಗಿ ನಿಜವನ್ನ ಮರೆಸಿ ವೇಷವನ್ನ ಧರಿಸಿ ನಡೆತೇನೆ. ಇತ್ತಲ ಚತುರಾಸ್ಯ ವಿಭವದಿ ಇತ್ತಲ ಚತುರಾಸ್ಯ ವಿಭವದಿ ಸತ್ಯಲೋಕದೋ ಆದಿಮಾಯಿಯು ಸತ್ಯಲೋಕದೋ ಆದಿಮಾಯಿಯು ಇತ್ತನೇಮದಿ ಜೀವರ ಸೃಷ್ಟಿಸಿದನು. ಇತ್ತನೇಮದಿ ಜೀವರ ಸೃಷ್ಟಿಸಿದನು. ಎಲ್ಲೆಲ್ಲಿಯೂ ಜಲಮಯ, ಉಳಿದೇನೂ ತೋರುವ ಹಾಗಿಲ್ವಲ್ಲ. ಆದ್ರೆ ಆ ಕಡೆ ವೀಕ್ಷಿಸಿದಾಗ ನನ್ನದೇ ಒಂದು ಆಕಾರದ ಕಾಣ್ತಾ ಇದೆ, ಈ ಕಡೆ ಉಳಿದಾಗ ಮತ್ತೊಂದು ಆಕಾರ ಕಾಣ್ತಾ ಇದೆ. ಮೂರು ಆಕಾರವು ಒಂದೇ ಆಗಿ ಪರಿಣಿಸುತ್ತೆ ಎನ್ನುವಂತಹ ಸಂದೇಹವು ಬರುತ್ತಾ ಇದೆ. ಆದ್ರೆ ಪ್ರತ್ಯೇಕ ಇದೆ ಇಲ್ಲಿ. ಹಾಗಾದ್ರೆ ಅವ ಯಾರು ಒಂದು ಇವನಿಗೆ ಗೊತ್ತಿಲ್ಲ, ಇವ ಯಾರು ಒಂದು ಅವರಿಗೆ ಗೊತ್ತಿಲ್ಲ. ಹಾಗ ನಮ್ಮ ಪರಿಚಯ ನಮಗೇ ಇಲ್ಲ ಎನ್ನುವ ಈ ಸಮಯದಲ್ಲಿ ತನ್ನಿಂದ ತಾನಾಗಿ ನಮ್ಮ ಅಂತರಂಗ, ಮೂವರ ಅಂತರಂಗ ಕೂಗಿ ಕರೀತು ಅಮ್ಮ ಎಂದು. ಅಮ್ಮ ಎನ್ನುವ ಧ್ವನಿ ಹೊರಹೊಮ್ಮಿದ ಅಕ್ಷರವೇ ಸುಂದರವಾದ ದಿವ್ಯವಾದ ಒಂದು ಆಕೃತಿ ನಮ್ಮ ಕಣ್ಣು ಎದುರಿಗೆ ಕಂಡಿತ್ತು. ಅವಳೇ ಮಹಾತಾಯಿ, ಮಹಾಮಾಯೆ. ಆಮೇಲೆ ಗೊತ್ತಾದ್ದಲ್ವ, ಅಮ್ಮ ಎಂದು ಕೂಗಿ ಕರೆದಾಗ ಬಂದಾಗ ಓ ಮಕ್ಕಳೇ ಎಂದಳಲ್ಲ. ಅಂದಮೇಲೆ ಆ ಮಹಾತಾಯಿಯ ಮಕ್ಕಳು ಅಂತಾಯ್ತು. ಆಮೇಲೆ ಅವಳೇ ಹೇಳಿದ್ರು, ಮಕ್ಕಳೇ ನಿಮಗೆ ಒಂದೊಂದು ಉದ್ಯೋಗ, ನಿಮಗೆ ಒಂದೊಂದು ಬಗೆಯ ಹೆಸರು ಯಾರಮ್ಮ ಅಂತ ಕೇಳಿದಾಗ, ಮಗು ನೀನು ಬ್ರಹ್ಮ, ಅವ ಮಹಾವಿಷ್ಣು, ಅವ ಪರಮೇಶ್ವರ. ನಿನಗೆ ಸೃಷ್ಟಿ ಮಾಡುವ ಕೆಲಸ, ನಾರಾಯಣನಿಗೆ ಪಾಲನೆ ಮಾಡುವ ಕೆಲಸ, ಈಶ್ವರನಿಗೆ ಲಯ ಮಾಡುವ ಕೆಲಸ. ಜೊತೆಗೆ ನಿಮಗೆ ಮೂರು ಮೂರು ಬಗೆಯ ಗುಣಗಳು ವಿಶೇಷವಾಗಿ ನಿಮಗೆ ತೋರ್ತದೆ. ನಿನ್ನದು ರಜಾಗೂಢ, ಮಹಾವಿಷ್ಣುವಿನ ಸಾತ್ವಿಕ ಗುಣ, ಮತ್ತೊಬ್ಬರದ್ದು ಮಹಾರುದ್ರದ್ದು ತಾಮಸ ಗುಣ. ಈ ಮೂರು ಗುಣಗಳಿಂದ ಅಲಂಕೃತರಾಗಿ ನಮ್ಮ ವ್ಯವಹಾರ ಸಾಗ್ತಾ ಇದೆ. ಆದ್ರೆ ಸಾಕೆ ಹುಟ್ಟಿಸುವ ಬ್ರಹ್ಮ ನಾನು ಹುಟ್ಟಿಸಿದೆ ಮನುಷ್ಯರನ್ನ, ಪ್ರಾಣಿಗಳನ್ನ, ಮೃಗ ಪಕ್ಷಿ ಸಂಕುಲವನ್ನ. ಎಲ್ಲೆಲ್ಲೂ ನಮ್ಮ ಸೃಷ್ಟಿಯಲ್ಲಿ ಯಾವ ಪರಿಭೇದವೂ ಇಲ್ಲದೆ ಆಯಾಯ ಕಾಲದಲ್ಲಿ ಯಾವ್ಯಾವುದು ಬೇಕೋ ಅದನ್ನು ನಿರ್ಮಿಸಿದ್ದೇವೆ. ಆದ್ರೆ ಅಷ್ಟೇ ಸಾಕಾಗ್ಲಾರ್ದು. ಕಾರಣ ಶಕ್ತಿ, ಜೊತೆಗೆ ಧನ, ಜೊತೆಗೆ ವಿದ್ಯೆ. ಶಕ್ತಿಗೆ ಅಧಿದೇವತೆ ಮಹಾತಾಯಿ ಪರಮೇಶ್ವರಿ, ಧನಕ್ಕೆ ಅಧಿಪತಿ ಮಹಾಲಕ್ಷ್ಮಿ. ಹಾಗಾದ್ರೆ ನನ್ನಿಂದ ಸೃಷ್ಟಿಸಲ್ಪಟ್ಟಿರುವ ಆ ವಿದ್ಯೆಗೆ ಅಧಿದೇವತೆ ಯಾರು ಎಂದು ಯೋಚನೆ ಮಾಡ್ತಿರುವ ಕಾಲದಲ್ಲಿ ನಾನೇ ಒಂದು
ಸಂಕಲ್ಪ ಮಾಡಿದೆ. ಸಂಕಲ್ಪ ಮಹಾಯಜ್ಞ. ಆ ಯಜ್ಞದಲ್ಲೂ ನನ್ನ ಸಂಕಲ್ಪದಂತೆ ಒಬ್ಳು ಹುಟ್ಟಿ ಬಂದಳು. ಅದು ಹೇಗೆ ಬೆಳೀತಾ ಇದ್ದಾಳೆ. ಕಂಜನೇತ್ರೆ ವಿಮಲ ಗಾತ್ರೆ ವಾಗ್ದೇವಿಯೋ ಕಂಜನೇತ್ರೆ ವಿಮಲ ಗಾತ್ರೆ ವಾಗ್ದೇವಿಯು ಕಂಜನೇತ್ರೆ ವಿಮಲ ಗಾತ್ರೆ ವಾಗ್ದೇವಿಯು ಯಜ್ಞ ಸಂಜಾತೆ ವಿಖ್ಯಾತೆ ಆದವಾಣಿಯು ಯಜ್ಞ ಸಂಜಾತೆ ವಿಖ್ಯಾತೆ ಆದವಾಣಿಯು ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ರಂಜನ ರಂಜನ ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ತೇಜಪುಂಜಳಾದ ಕುವರಿ ಎಂಬ ಯೋಜನೆಯು ತೇಜಪುಂಜಳಾದ ಕುವರಿ ಎಂಬ ಯೋಜನೆಯು ಕಂಜನೇತ್ರೆ ವಿಮಲ ಗಾತ್ರೆ ಕಂಜನೇತ್ರೆ ವಿಮಲ ಗಾತ್ರೆ ವಾದೇವಿಯು ಹುಟ್ಟಿ ಬಂದಿದ್ದಾಳೆ. ಹಾಗೆ ಬೆಳೀತಾ ಇದ್ದಾಳೆ. ಆ ಸರಸ್ವತಿಯ ಬೆಳವಣಿಗೆ ಸಾಮಾನ್ಯವಾದ್ದೇನೂ ಅಲ್ಲ, ಲೋಕ ಅಲ್ಲ. ನಿಬ್ಬೆರಗಾಗುವ ಹಾಗೆ ಒಂದೊಂದು ಅವಳ ಆಕಾರವು ಸುಸಂಬದ್ಧವಾಗಿ ಲೋಕ ಮೆಚ್ಚುವ ರೀತಿಯಲ್ಲಿ ಅವಳು ಬೆಳೀತಾ ಇದ್ದಾಳೆ. ಸಾಕಲ್ಲ ಒಂದು ಕಣ್ಣು, ಲೋಕದ ಮಿಂಚಿನ ಶಕ್ತಿಯನ್ನೇ ಪಡೆದುಕೊಂಡಿರುವಂತಹ ಕಣ್ಣು. ಆಮೇಲೆ ಅವಳ ತುಟಿ, ಅವಳ ಗಲ್ಲ, ಅವಳ ಸರ್ವಾಲಂಕಾರ ಭೂಷಿತವಾಗಿ ಕಂಗೊಳಿಸುವ ಅವಳನ್ನು ನೋಡಿದ್ರೆ ನಮಗೆ ವಿಚಿತ್ರ ಅನುಭವನೆ ಕೊಡ್ತಾ ಇದೆ. ನನ್ನಿಂದಲೇ ಸೃಷ್ಟಿ ಮಾಡಲ್ಪಟ್ಟ ಕನ್ಯೆಯೇ ಎನ್ನುವ ಅನುಮಾನ ಜೊತೆಗೆ ನಾನೇ ಸಂಕಲ್ಪಿಸಿದ ಆ ಯಜ್ಞ ಹುಟ್ಟಿರುವಂತಹ ಆ ಸರಸ್ವತಿಯೇ ಎನ್ನುವ ಅನುಮಾನವೂ ಬರ್ತಾ ಇದೆ. ಆದ್ರೆ ಏನು ಮಾಡೋಣ, ವಿದ್ಯೆಗೆ ಅಧಿದೇವತೆ ಮಗಳು ಆಗಬೇಕೆಂದು ಭಾವಿಸಿರುವಂತಹ ನಾನು ಹುಡುಕುವಂತಹ ಸಮಯ ಸಂದರ್ಭವನ್ನ ಎಣಿಸಿಕೊಡ್ಬೇಕು ಬೇಡವಾ? ಹಾಗಾಗಿ ನೋಡೋಣ, ಸಮಯವನ್ನ ಹುಡುಕೋಣ. ಇಂತು ಜ್ಯೋತಿಷರ ವಿಚಾರವನಂತೂ ಇಂತು ಜ್ಯೋತಿಷ್ಯದ ವಿಚಾರವನಂತು ವಿಧಿ ಗುಣಿಸುತ್ತ ಗುಣಿಸುತ್ತ ಗುಣಿಸುತ್ತಲಿರಲು ಸರಿ ಬರಲಿಲ್ಲ. ಇಂದು ಜ್ಯೋತಿಷದ ವಿಚಾರವನಂತು ವಿಧಿ ಗುಣಿಸುತ್ತ ಗುಣಿಸುತ್ತ ಗುಣಿಸುತ್ತಲಿರಲು 4 3 2 1 ಅಶ್ವಿನಿ ಭರಣಿ ಕೃತಿಕಾ ಸರಿ ಬರಲಿಲ್ಲ. ಜ್ಯೋತಿಷದ ವಿಚಾರವನಂತು ವಿಧಿ ಗುಣಿಸಲು ತಾನಾಚೆಯಲಿ ಭ್ರಾಂತುಗೆ ಚಿತ್ತು ಶಾರದೆಗೆ ಭ್ರಾಂತುಗೆ ಚಿತ್ತು ಶಾರದೆಗೆ ದಿನ ಸಂತು ನಾನು ಭವಿಸಿ ದಿನ ಸಂತು ನಾನು
ಭವಿಸಿ ಜಂಜಡ ಜಂತುವಂದ ಗೋಳಾದೆ ಜಂಜಡ ಜಂತುವಂದ ಗೋಳಾದೆ ಎನ್ನುತ್ತ ಯೋಚಿಸುತ್ತಲಿ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುವಂತಹ ಬ್ರಹ್ಮದೇವ ಚತುರ್ಮುಖನಿದ್ದಾನೆ. ಅಂತಹ ಚತುರ್ಮುಖನದ್ದು ಚತುರ್ವಿಧವಾದಂತಹ ಸೃಷ್ಟಿ, ಅಂಡಜ ಪಿಂಡಜ ಸ್ವೇದಜ ಉದ್ವಿಜ ಎನ್ನುವ ಹಾಗೆ. ಆದ್ರೆ ಆ 4 ವಿಧಗಳಲ್ಲಿ ರೀತಿಯಲ್ಲಿ ನನ್ನ ಸೃಷ್ಟಿಯಾದದ್ದಲ್ಲ. ಕೆಲವು ತಂದೆ ತಾಯಿಗಳ ಸಂಪರ್ಕದಿಂದಲಾಗಿ ಹುಟ್ಟಿ ಬರುವಂತದ್ದು, ಕೆಲವು ಮೊಟ್ಟೆಯನ್ನೊಡೆದು ಬರುವಂತದ್ದು, ಕೆಲವು ನೆಲವನ್ನೊಡೆದು ಬರುವಂತದ್ದು, ಕೆಲವು ಬೆವರಿನಿಂದ ಹುಟ್ಟುವಂತದ್ದು. ಆದ್ರೆ ನನ್ನ ಹುಟ್ಟು ಆ ರೀತಿಯಲ್ಲ. ಮಗಳೊಬ್ಬಳು ಬೇಕು, ಯಜ್ಞಕ್ಕೆ ಅಧಿಕಾರಿಣಿ ಬೇಕೆನ್ನುವ ಕಾರಣಕ್ಕಾಗಿ ಯಜ್ಞವನ್ನು ಮಾಡುವುದರ ಮೂಲಕವಾಗಿ ನನ್ನನ್ನು ಪಡೆದನಂತೆ. ಹಾಗಾದ್ರೆ ಈ ಶಾರದೆಯ ಹುಟ್ಟಾಗುವಂತ ಮೊದಲೇ ಶುದ್ಧವಾದಂತಹ ಸಂಕಲ್ಪವಿತ್ತು ತಾನೆ. ಇಂತಹ ಉದ್ಯೋಗ ಒಂದು ಇವಳಿಗೋಸ್ಕರವಾಗಿ ಎನ್ನುವ ಹಾಗೆ ತೀರ್ಮಾನವಾಗಿತ್ತು ತಾನೆ. ಇಷ್ಟು ಸಮಯವಾಯಿತು ನಾನು ಆವಿರ್ಭವಿಸಿ. ಹಾಗಾದ್ರೆ ನನಗೆ ಯಾಕೆ ಇನ್ನೂ ನನ್ನ ತಂದೆ ನನ್ನ ಅಧಿಕಾರವನ್ನು ಕೊಟ್ಟದ್ದಿಲ್ಲ? ಹಾಗಾದ್ರೆ ಅವರ ಸಂಕಲ್ಪದಷ್ಟು ನಾನು ಬೆಳೆಯಲಿಲ್ವೇ? ಅಥವಾ ನನ್ನಲ್ಲಿ ಆ ಅರ್ಹತೆ ಎನ್ನುವಂಥದ್ದು ಕೂಡಿ ಬರಲಿಲ್ವೇ? ಒಂದು ಅರ್ಥವಾಗುತ್ತಾ ಇಲ್ಲ. ಭ್ರಾಂತಿ ಹೆಚ್ಚುತ್ತಾ ಉಂಟು. ನನಗೆ ಗೊತ್ತಿತ್ತು ಮೊದಲೇ ನನಗೆ ಭ್ರಾಂತಿ ಉಂಟಾಗುತ್ತದೆ ಎನ್ನುವ ಹಾಗೆ. ಈಗ ಉಳಿದವರೆಗೂ ನಾನು ಆ ರೀತಿಯಲ್ಲಿ ಆಗುತ್ತದೆ ಅಂತ ತಿಳಿಯಿತು ಅಂತಾದ್ರೆ ಅದಕ್ಕಿಂತ ಮೊದಲು ನಾವು ಎಚ್ಚರ ಆಗಬೇಕು. ನನ್ನಷ್ಟಕ್ಕೆ ನಾನು ಯಾಕೆ ಚಿಂತಿಸಬೇಕು? ಪಡೆದ ಅಪ್ಪ ಇದ್ದಾನಲ್ಲ, ಅವನಲ್ಲೇ ಕೇಳುತ್ತೇನೆ. ಸುರುಚಿರಾನನೆ ಬಂದು ಕಂಡಳು, ಸುರುಚಿರಾನನೆ ಬಂದು ಕಂಡಳು, ನಿರತವಗ ಲಗ್ನವನು ಗುಣಿಸುತ್ತಿಗ 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 ಬ್ರಹ್ಮನ ಕರೆದಳು 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 ಮಾತನಾಡದಿರೆ ಮೈಯನಲ್ಲಾಡಿಸುತ್ತ ವಂದಿಸಲು. ಬಂದೇ ಯಾಚ ದೂರ ನೀನು ಚದುರೆ ನೀನು ಒಂದೇಯ ಚದುರೆ ನೀನು ಪೇಳುವುದೇನು ಪೇಳುವುದೇನು ಸಂದೇಗಯಾತ ಇನ್ನು ಪೇಳುವುದೇನು ಸಂದೇಗಯಾತ ಇನ್ನು ನಿಜ ಕೈದೆ ನಾನು ನಿಜ ಕೈದೆ ನಾನು ಹಿಂದೆ ಹೇಳಿದ ಕಾರ್ಯಭಾಗವ ಇಂದು ಸಾಧಿಸಲಿಲ್ಲ ಎನ್ನುತ್ತಲೇ ಹಿಂದೆ ಪೇಳಿದ ಕಾರ್ಯಭಾಗವ ಇಂದು ಸಾಧಿಸಲಿಲ್ಲ ಎನ್ನುತ್ತಲೇ ಹಿಂದೆ ನಗೆ ವಿಸ್ತರಿಸುವಡೆ ನಡತಂದೆಯ ಸರಿ ಮಾತೆ ಎಲ್ಲವ ಬಂದೆಯ ಚದುರೆ ನೀನು ಹೇಳುವುದೇನು ಹಿಂದೆ ಬೇಳಿದ ಕಾರ್ಯಭಾಗವ ಒಂದು ಸಾಧಿಸಲಿಲ್ಲವೆನ್ನುತ್ತಲೇ ಇಂದನೆಗೆ ವಿಸ್ತರಿಸುವಡೆ ನಡೆ ತಂದೆಯ ಸರಿ ಮಾಪೆ ಎಲ್ಲವ
ವಿದ್ಯೆಯ ಚದುರೆ ನೀನು ಬೇಳುವುದೇನು ಸಂದೇಹ ಯಾತಕ್ಕಿನ್ನು ಶಾರದಾ, ನಾನಪ್ಪ. ಬಂದೆಯ ಹಾ ನಿಂದೆಯ? ಹಾ ಏನಪ್ಪ? ಕಣ್ಣು ತುಂಬುತ್ತಾ ಇದೆ ಮಗಳೇ. ಹೌದೇ? ನೀನು ಬರುವ ಈ ಸಮಯದಲ್ಲಿ ನಿನ್ನ ನೋಡ್ತಾ 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 ನನ್ನ ತರವನ್ನು ಯಾರು ಕಲ್ಕೊಳ್ಳುವಂತಾಗಿದೆ. ಅದೇನಪ್ಪ ಕಾರಣ ಇದೆ. ಏನು? ಯಾಕೆ ಬಲ್ಲೆಯ? ಹಾ? ನೀನು ಹೇಳಿದ ಆ ಮಾತು, ಯಾವುದು? ಮೊನ್ನೆ ನಾನು ಆಡಿದ ಆ ಶಬ್ದ, ಏನದು? ಅದಕ್ಕೊಂದು ಸಂಬಂಧ ಇದೆಯಲ್ವಾ? ಏನು? ಅಂದು ಹಾ ನಿನ್ನ ಸೃಷ್ಟಿ ಮಾಡುವಾಗಲೇ ಹಾ ಒಂದು ಮಹಾಸಂಕಲ್ಪವನ್ನು ಯೋಚಿಸಿ ಸೃಷ್ಟಿ ಮಾಡುದು. ಹೌದು. ಯಾವುದು? ವಿದ್ಯೆಗೆ ಅಧಿದೇವತೆ ಒಬ್ಬಳು ಬೇಕೇ ಬೇಕು ಎಂದು. ಹಾಗಾಗಿ ಹಾ ನಿನ್ನನ್ನು ನಿರ್ಮಿಸಿದ್ದು ಆ ಸಂಬಂಧವಾಗಿ. ಅದೋ ವಿದ್ಯೆ ಎಲ್ಲೆಲ್ಲೂ ಸಂಚಾರ ಮಾಡ್ತಾ ಇದೆ. ಅದಕ್ಕೊಂದು ಇತಿ ಬೇಕು, ಹೌದು. ಮಿತಿ ಬೇಕು, ಹಾ. ಒಂದು ನಿಲುಮೆ ಬೇಕು. ಹಾ. ಯಾರ್ಯಾರಿಗೆ ಎಷ್ಟು ಹಾ. ಎಂಬುದನ್ನು ತಿಳಿದುಕೊಡಬೇಕು. ಹೌದು. ಅದಕ್ಕೆ ಸಮರ್ಥರು ಬೇಕು ಎಂದು ತಿಳಿದ ಅಲ್ವನೆ ನಿನ್ನ ನಿರ್ಮಿಸಿದ್ದು. ಹೌದು, ನಿರ್ಮಿಸಿದ್ದು ಹೌದು. ಮಗಳೇ, ಆ ಈಗ ಯಾಕೆ ಅನುಮಾನವ? ಅನುಮಾನ ಅಲ್ಲದೆ ಮತ್ತಿನ್ನೇನು? ಏನು? ಇಷ್ಟು ಎತ್ತರಕ್ಕೆ ಬೆಳೆದು ನಿಂತರು ಇಷ್ಟು ದಿವಸವಾದ್ರು ಹಾ. ಇನ್ನು ಆ ಪಟ್ಟವನ್ನು ನನಗೆ ಕೃತುಕದಿಂದಲೇ ಎನ್ನನು ಪಡೆದು ಕೃತುಮುಖದಿಂದಲೇ ಎನ್ನನು ಪಡೆದು ಕೃತುಮುಖದಿಂದಲೇ ಎನ್ನನು ಪಡೆದು ಘನಸ್ನೇಗವೆರದೆ ಘನಸ್ನೇಗವೆರದೆ ಪ್ರೀತಿಯೊಟ್ಟೊರೆದೆ ಪಿತನೆಯನ್ ಇನ್ನೇನು ಘನ ಕಾರ್ಯವಿಲ್ಲ ಪಿತನೆಯನ ಇನ್ನೇನು ಘನ ಕಾರ್ಯವಿಲ್ಲ ಜನಗನ ಅದಕ್ಕಾಗಿ ಚಿಂತಿಪೇನಲ್ಲ ಜನಕ ನಾನದಕ್ಕಾಗಿ ಚಿಂತಿಪೇನಲ್ಲ ಪಿತನೆಯನಗಿನ್ನೇನು ಘನ ಕಾರ್ಯವಿಲ್ಲ ಜನಗಾನನದಕ್ಕಾಗಿ ಚಿಂತಿಪೆನಲ್ಲ ಚಿಂತಿಪೆನಲ್ಲ ಈ ಹೊತ್ತು ನಾನು ಬಂದಾಗ ನಿಮ್ಮ ಮುಖ ಅರಳಿದ್ದು ಹೌದು, ಜೊತೆಯಲ್ಲಿ ನನ್ನ ಮುಖ ಬಾಡಿದ್ದನು ಅಂತ ತಾವು ಗಮನಿಸಿರಬಹುದು. ಅನುಮಾನ, ಸಂದೇಹ. ಹೃದಯದಲ್ಲಿ ಚಿಂತೆಗಳು, ಮನಸ್ಸಿನಲ್ಲಿ ಚಿಂತೆಗಳು ಇದ್ರೆ ಆ ರೇಖೆಗಳು ಮುಖದಲ್ಲಿ ಮೂಡಿ ಬರದೆ ಇರುತ್ತದೆ ಹೇಳಿ. ಅಪ್ಪ, ನನ್ನನ್ನು ಪಡೆದಿರಿ, ಮಗಳೇ ಎನ್ನುವ ಹಾಗೆ ಕರೆದಿರಿ. ಹೌದು. ಆದ್ರೆ ತಂದೆ ಮಗಳಿಗಿರುವಷ್ಟು ಅಂತರ ನಮ್ಮಲ್ಲಿಲ್ಲ. ಸ್ನೇಹ ಭಾವದಿಂದಲೇ ನನ್ನನ್ನು ನೋಡಿದಿರಿ. ಹೌದು ಅಪ್ಪ, ಎಲ್ಲವೂ ಸರಿ. ಬೇಕಾದಂತಹ ವ್ಯವಸ್ಥೆ ಉಂಟು. ಉಡುವುದಕ್ಕಾಗಲಿ, ಉಣ್ಣುವುದಕ್ಕಾಗಲಿ, ಅಥವಾ ಸೇವೆ ಮಾಡುವುದಕ್ಕೆ ದಾಸಿ ವೃಂದದವರಾಗಲಿ ಯಾವ ಕೊರತೆಯೂ ನನಗೆ ಮಾಡಿದ್ದಿಲ್ಲ. ಅಪ್ಪ, ಕೇವಲ ಉಂಡುಟ್ಟು ತಿರುಗಾಡುತ್ತಾ ಇದ್ರೆ ಹೊತ್ತು ಹೋಗುತ್ತದೆ ಹೇಳಿ. ಒಂದೆರಡು ದಿವಸಕ್ಕೆ ಸಂತೋಷ ಸಿಕ್ಕಿತು. ಆದ್ರೆ ಆ ಬಳಿಕ ನಾವು ನೆಮ್ಮದಿಲಿರಬೇಕು ಅಂತ ಆದ್ರೆ ಯಾವನೇ ಒಬ್ಬ ವ್ಯಕ್ತಿಗಾಗಿರಲಿ, ಜೀವಿಗಾಗಿರಲಿ ಒಂದು ಉದ್ಯೋಗ ಎನ್ನುವಂಥದ್ದು ಬೇಕೋ ಬೇಡವೇ ಹೇಳಿ? ಬೇಕು ಬೇಕು. ಹೌದಲ್ಲ? ಕ್ರಿಮಿಕೀಟಗಳಾದ್ರೂ ಪ್ರಾಣಿ ಪಕ್ಷಿಗಳಿಗಾದ್ರೂ ಒಂದು ಉದ್ಯೋಗ ಇದೆ. ಯಾವುದು? ತಮ್ಮ ಉದರ ಪೋಷಣೆಯನ್ನು ಮಾಡುವುದು, ತಮ್ಮ ಅಂತಹ ವಂಶವನ್ನು, ಕುಡಿಗಳನ್ನು ಪೋಷಿಸುವಂತದ್ದು. ಅದಕ್ಕೋಸ್ಕರವಾಗಿ ಆಹಾರವನ್ನು ಸಂಚಯಿಸುವಂತ ಉದ್ಯೋಗವಾದ್ರೂ ಕ್ರಿಮಿಕೀಟ ಪ್ರಾಣಿ ಪಕ್ಷಿಗಳಿಗುಂಟು. ಹೌದು. ಮಾನವರು ತಮ್ಮ ಭವಿಷ್ಯಕ್ಕೋಸ್ಕರವಾಗಿ ಉದ್ಯೋಗವನ್ನ ಮಾಡುತ್ತಾರೆ. ಹಾಗಾದ್ರೆ ನನಗೊಂದು ಉದ್ಯೋಗ ಉಂಟು ಎನ್ನುವ ಹಾಗೆ ಹೇಳಿದ್ರಿ, ಇದುವರೆಗೂ ಕೊಟ್ಟದ್ದಿಲ್ಲ. ಆ ಕಾರಣಕ್ಕಾಗಿ ಚಿಂತಿಸುತ್ತಾ ಇದ್ದೇನೆ. ನನ್ನ ವಿಚಾರದಲ್ಲಿ ಏನು ಗೊತ್ತಾಗಿಲ್ಲ. ಯಾವಾಗ ಕೊಡುವಂತದ್ದು? ಒಟ್ಟು ವಿದ್ಯೆಯ ಪಟ್ಟವ ಒಟ್ಟು ವಿದ್ಯೆಯ ಪಟ್ಟವ ಒಟ್ಟು ವಿದ್ಯೆಯ ಪಟ್ಟವ
ಕೊಟ್ಟುವೆ ಇದು ನಿಶ್ಚಯ. ಬಿಟ್ಟು ಕಳ್ಳೆ ಚಂಚಲವ ಧೈರ್ಯವ ಪಟ್ಟುತ, ಬಿಟ್ಟು ಕಳ್ಳೆ ಚಂಚಲವ ಧೈರ್ಯವ ಪಟ್ಟುಕೋ, ವಿಭ್ರಮಿಸದೆ ನಡ ಎನ್ನಲು ಶಾರದ ಕೈಗಳನ್ನು ತಾ ಮುಗಿತು ಬೇರ್ದಳು ಚಂದದಿಂದ. ಒಟ್ಟು ವಿದ್ಯೆಯ ಪಟ್ಟವು ನಿನಗೆ ನಾಳೆ ಕೊಟ್ಟುವೆ ಇದು ನಿಶ್ಚಯ. ಸಂಕಲ್ಪ ಬ್ರಹ್ಮ ಸಂಕಲ್ಪ ಆದ್ಮೇಲೆ ಹಾ ಮುಗಿದು ಹೋಯ್ತು. ಹೌದಾ? ಅದಕ್ಕೆ ವಿರೋಧ ಎನ್ನುವುದೇ ಇಲ್ಲ. ಇಲ್ಲ. ಸಂಕಲ್ಪ ಮಾಡಿದ್ದೆ, ಹಾ ಯಜ್ಞ ಮಾಡಿದೆ, ಮಾಡಿದ್ರಿ. ಯಜ್ಞ ನಿನ್ನ ಪಡೆದೆ. ಹೌದು. ಯಾಕೆ ಇರುವುದು ನಿನಗೆ ಗೊತ್ತಾಗಿರ್ಬೇಕು. ಹೌದು. ವಿದ್ಯೆ ಅಧಿಕಾರ ಯಾಕೆ ಬರಲಿಯ? ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರ ಇರ್ತದೆ. ಎಲ್ಲರಿಗೂ ಅಷ್ಟೇ. ಬ್ರಹ್ಮನ ಅಂತ ನನಗಿದೆ, ಹೌದು. ಈಶ್ವರನಿಗಿದೆ, ಹಾ ಮಹಾವಿಷ್ಣುವಿಗಿದೆ, ಹೌದು. ಹೌದಾ? ತ್ರಿಮೂರ್ತಿಗಳಿಗಿದೆ, ಸಕಲ ಜೀವಿಗಳಿಗಿದೆ ಅಂತ ಹೇಳಿದೆ. ಶಕ್ತಿಗೆ ಅದಿ ದೇವತೆ ಇದ್ದಾಳಲ್ಲ ಪಾರ್ವತಿ ದೇವಿ, ಧನಕ್ಕೆ ಅದಿ ದೇವತೆ ಲಕ್ಷ್ಮೀ ದೇವಿ. ನಾನು ಅದೇ ಯೋಚನೆ ಮಾಡಿ ವಿದ್ಯೆಗೆ ಒಂದು ಅಧಿದೇವತೆ ಬೇಕು ಎಂದು ನಿನ್ನ ನಿರ್ಮಿಸಿದ್ದು. ಹೌದು. ಕೊಡುದು ಯಾವಾಗಂತ ಬೇಕಲ್ಲ, ನಿರ್ಮಿಸಿದ್ದು. ಹೌದು. ಬೇಡ, ಚಂಚಲತೆ ಬೇಡ, ಮತ್ತೆ ಅನುಮಾನ ಬೇಡ, ಶಂಕೆ ಬಿಡು. ಇಂದಲ್ಲ, ಮತ್ತೆ ನಾಳೆನೆ ನಿನಗೆ ಅಧಿಕಾರ ಕೊಡ್ತೀನಿ. ನಾಳೆ ದಿವಸ ವಿದ್ಯೆಗೆ ನೀನೇ ಅಧಿದೇವತೆ, ಎಲ್ಲ ವಿದ್ಯೆಗಳಿಗೂ ನಾನು ಅಧಿಕಾರಿ. ನಾಳೆಯಿಂದ ನಾಳೆ ಆಗ ಒಳ್ಳಿತು ನೋಡಲು ಆಗ ಒಳ್ಳಿತು ನೋಡಲು ಆಗ ಒಳ್ಳಿತು ನೋಡಲು ಪೇಳಿದ ಕಾರ್ಯವಾಗ ಎನ್ನಲಿ ಸೇರಲು ಪೇಳಿದ ಕಾರ್ಯವಾಗ ಎನ್ನಲಿ ಸೇರಲು ಬೇಡಿದ ಕಾರ್ಯಭಾಗ ಎನ್ನಲಿ ಸೇರಲು ಆಗ ಬೇಡಿದ ಕಾರ್ಯಭಾಗ ಎನ್ನಲಿ ಸೇರಲು ಈಗಲೆನಿಸುತ್ತ ಬರಲು ನಾಳೆಯೊಳು ಆಗಬಹುದೆಂದೆಂಬ ವಚನವು ಈಗಲೆನಿಸುತ್ತ ಬರಲು ನಾಳೆಯೊಳು ಆಗಬಹುದೆಂದೆಂಬ ವಚನವು ಸರಾಗದಲ್ಲಿ ಪೇಳ್ದುದಕ್ಕೆ ಸಂತಸವಾಗದಿರ್ಪನೆ ಲೇಸು ಕಾರ್ಯವು ಸರಾಗದಲ್ಲಿ ಪೇಳ್ದುದಕ್ಕೆ ಸಂತಸವಾಗದಿರ್ಪನೆ ಲೇಸು ಕಾರ್ಯವು
ಬರಬಹುದೆಂಬ ವಚನವು ಸರಾಗದಲ್ಲಿ ಪೇದುದಕ್ಕೆ ಸಂತಸವಾಗದಿರ್ಪನೆ ಲೇಸು ಕಾರ್ಯವು ಸಂತಸವಾಗದಿರ್ಪನೆ ಲೇಸು ಕಾರ್ಯವು ಒಳ್ಳಿತು ನೋಡಲು ಪೇಳಿದ ಕಾರ್ಯ ಭಾಗಯನ್ನಲ್ಲಿ ಸೇರಲು ಸಂತೋಷವಾಯಿತಪ್ಪ, ಸಂತೋಷವಾಯಿತು. ಮುಖ ಮಾರಾಗಲಾಗಿದೆ. ಹೌದು. ಮುಗು ನಗು ಹೊರ ಸೂಸುತ್ತಾ ಇದೆ. ಏನು ಕುಣಿತಾ ಇದ್ದೀಯಾ? ಕುಣಿಯದಲ್ಲ. ಯಾಕೆ? ಅಂತರಂಗಕ್ಕೆ ಹಿಗ್ಗಾಯಿತಪ್ಪ. ಓ, ಹೃದಯ ತುಂಬಿ ಬಂತು. ಯಾಕೆ? ಕಾರಣ ಇದೆ. ಹಾ. ಯಾವುದನ್ನು ನಾನು ಯೋಚಿಸುತ್ತಾ ಇದ್ದೇನೋ, ಯಾವುದನ್ನು ನಾನು ಬಯಸುತ್ತಾ ಇದ್ದೇನೆ, ಹಾ. ಅದು ನನ್ನ ಕೈವಶವಾಗುವ ಕಾಲ ಬಂತು. ಓಹೋ, ನಾಳೆಯಿಂದ ನನಗೂ ಒಂದು ಉದ್ಯೋಗವಿದೆ. ಹೌದು. ನನಗೂ ಒಂದು ಸ್ಥಾನವಿದೆ. ಅಧಿಕಾರ. ಯಾವುದನ್ನು ಎಣಿಸುತ್ತಾ ನಾನು ಬಂದೆನೋ ಹಾ. ಅದು ನನ್ನ ಕೈ ಸೇರುತ್ತದೆ ಅಂತ ಆದ್ರೆ ಹಾ. ಆಗಲ್ಲಪ್ಪ. ಹಾ. ಒಳಿತಾಯಿತು. ಹೌದಾ? ಹೌದು. ಆಯ್ತು ಆಯ್ತು. ಆದರೊಂದಿದೆ ಏನು? ಸಕಲ ವಿದ್ಯೆಗಳ ಪಟ್ಟವನ್ನು ನನಗೆ ನೀವು ಕಟ್ಟುತ್ತಾ ಇದ್ದೀರಿ. ವಿದ್ಯಾದಿ ದೇವತೆಯ ನೀನು, ಕೊಡುವವರು ನೀವು, ಹೌದು, ಪಡೆದುಕೊಳ್ಳುವವರು ನಾನು. ಹಾ. ನಡೆಯುವುದು ಸತ್ಯಲೋಕದಲ್ಲಿ. ಹಾ. ನಮ್ಮಿಬ್ಬರಿಗೆ ತಿಳಿದರೆ ಸಾಕೆ? ಪ್ರಪಂಚಕ್ಕೆ ಗೊತ್ತಾಗಬೇಕಾ ಬೇಡವಾ? ನಾಳೆ ಹೇಳಿದ್ರೆ ಆಯ್ತಲ್ಲ. ಹೇಳಿದ್ರೆ ಸಾಲದಪ್ಪ. ಹಾ, ಹಾ, ಹಾ. ಪ್ರಪಂಚದವರೆಲ್ಲರೂ ಒಂದು ಸೇರಿಕೊಳ್ಬೇಕು ಈ ನಮ್ಮ ಸತ್ಯಲೋಕದಲ್ಲಿ. ನಿನಗೆ ವಿದ್ಯಾಪಟ್ಟವನ್ನ ನೀಡುವಲ್ಲಿ ಹಾ. ಲೋಕಲೋಕಾದಲ್ಲಿರುವಂತಹ ಸರ್ವಶಕ್ತಿಗಳು, ಹಾ. ಸರ್ವ ವ್ಯಕ್ತಿಗಳು, ಗಣ್ಯಾತಿ ಗಣ್ಯರು ಬಂದು ನೋಡ್ಬೇಕು. ಹೌದು. ನೋಡಿ ಆಶೀರ್ವಾದ ಮಾಡಬೇಕು. ವೈಭವದಿಂದ ನಡೆಯಬೇಕಪ್ಪ ಪಟ್ಟಾಬಂಧ ಮಹೋತ್ಸವ. ಆಗ್ಲಿ ಬಿಡು. ಹಾ. ಯಾರ್ಯಾರನ್ನ ಕರೆಸೋಣ, ಆಮಂತ್ರಿಸೋಣ. ಮನೆಯಲ್ಲೊಂದು ಶುಭ ಕಾರ್ಯಕ್ರಮ ಆಗುತ್ತದೆ ಅಂತ ಆದ್ರೆ ಹಾ. ಹಿರಿಯರ ಆಶೀರ್ವಾದ ಬೇಕೇ ಬೇಕು ತಾನೆ. ಪ್ರಧಾನವಾಗಿ ಹಿರಿಯರು ಬೇಕು. ನಮಗೆ ಹಿರಿಯರು ಯಾರು? ಯಾರು? ನಿಮ್ಮ ತಂದೆ ನಾರಾಯಣ ಸ್ವಾಮಿ. ಹಾ. ಹೌದಲ್ಲ? ಲಕ್ಷ್ಮೀ ಸಮೇತನಾಗಿ ಆ ಪುಣ್ಯ ನಿಧಿಗೆ ಬರಬೇಕು. ವೈಕುಂಠವಾಸನಂತಹ ಶ್ರೀಮನ್ ನಾರಾಯಣ ಹಾ. ಲಕ್ಷ್ಮೀ ಅಜ್ಜಿಯ ಜೊತೆಯಲ್ಲಿ ಬರಬೇಕು. ಇರ್ಲಿ ಬಿಡು. ಹೌದು. ಬರ್ತಾನೆ. ಅಜ್ಜಿ ಬಂದಾಯಿತು. ಹಾ. ಸಾಲದಪ್ಪ. ಮತ್ತೆ 3 ಲೋಕಾಧ್ಯಕ್ಷನಾಗಿದ್ದಾನಲ್ಲ ಹಾ. ದೇವೇಂದ್ರ. 33 ಕೋಟಿ ದೇವತೆಗಳ ಒಡೆಯ. ಹೌದು. ಓಹೋ. ಆತ ಶಚೀಪತಿಯಾಗಿ ಬಂದು ಸೇರಿಕೊಳ್ಳಬೇಕು. ಏರಿ ಬರ್ಲಿ ಅವ. ಹೌದು. ಹಾ. ದಿಕ್ಪಾಲಕರು ಬರಬೇಕು. ಕಿನ್ನರರು, ಹಾ. ಕಿಂಪುರುಷರು, ಹಾ. ಉರಗರು, ಹಾ. ಸಿದ್ಧರು, ಯಕ್ಷಸಿ. ಸಾಧ್ಯರು, ಹಾ. ಗಂಧರ್ವರು, ಯಕ್ಷರು, ಋಷಿಗಳು, ಮುನಿಗಳು, ಮಹರ್ಷಿಗಳು, ಸಪ್ತರ್ಷಿಗಳು, ರಾಜ ಋಷಿಗಳು. ಅಪ್ಪ ಹಾ. ಅಷ್ಟೇ ಅಲ್ಲ, ಹಾ. ಇನ್ನಿರುವರು ಪ್ರಧಾನವಾಗಿ ಬರಬೇಕಪ್ಪ. ಯಾರವರು? ಒಬ್ಬಾತ ಹರ, ಇನ್ನೊಬ್ಬಾತ ನಿಮ್ಮ ತಮ್ಮ ಮಾರ. ಹರ ಬರಬೇಕು. ಹರ. ಗುಂಡಮಾಲೆಯನಾಂತ ಶಿವನು ಸ್ತ್ರೀಯರ ಶಿವನು ಸ್ತ್ರೀಯರ ಭ್ರಾಂತ, ಶಿವನು ಸ್ತ್ರೀಯರ ಭ್ರಾಂತ. ಕಂಡರೆ ನೀನನು ಕಾಡದೆ ಬಿಡನು, ಕಂಡರೆ ನೀನನು ಕಾಡದೆ ಬಿಡನು, ಕಾಡದೆ ಬಿಡನು. ಜಗದಲ್ಲಿ ಸರ್ವತ್ರ ಭಂಡ ಭಂಡ ಭಂಡನು ಮನ್ಮಥ, ಜಗದಲ್ಲಿ ಸರ್ವತ್ರ ಗಂಡ ತಾನೇನು ತಲಿ ಕುಣಿವ ನರ್ತಿಯಲಿ, ಗಂಡ ತಾನೇನು ತಲಿ ಕುಣಿವ ಅರ್ತಿಯಲಿ. ಮಾತಾಡೋಣ. ಅನೃತ ಆಡಿದನೆ. ತಪ್ಪಾಡಿದೆ. ಏನಾಯ್ತು? ತಪ್ಪಾಗಿ ಹೋಯ್ತು. ಅಮ್ಮ ಪರಮೇಶ್ವರ ಹೇಳುವುದಕ್ಕೆ ನಾಚಿಕೆ. ಅರೆ ಮರ್ಯಾದೆ ನಿಮ್ಮ ಸ್ಥಾನದವ ಸೊಡ್ಲಲ್ಲೇ ಇರುವ ಮಾಮ. ಅದರಲ್ಲೂ ಹಸಿ ಹಸಿ ರುಂಡದ ಮಾರಿಯನ್ನ ಧರಿಸುವ ಮಾಮ. ನೆತ್ತೆ ಹರಿತಾ ಉಂಟು.
ಆಮೇಲೆ ಒಳ್ಳೇದು ಕೆಟ್ಟದ್ದು ಇರುವುದು ಯಾವುದೂ ಇಲ್ಲ. ರುಂಡಮಾಲಾಧರ ಅದು ಅದು ನೀನು ಮತ್ತೊಬ್ರು ಹೇಳುದು ಅಲ್ಲ, ಹೇಳ್ತಾರೆ ಅವನ ಕುರಿತಾಗಿ ಭಜನೆ ಮಾಡ್ತಾರೆ. ರುಂಡವನ್ನು ಹಾಕಿಕೊಳ್ಳುವ ಹೌದು, ಅದು ಒಳ್ಳೇದು. ಹಾ ಧರಿಸು ಬೇಡ. ಅಲ್ಲ, ಅವನಿಗೆ ಯೋಗ್ಯತೆ ಇಲ್ವೇ? ಬೂದಿ ಪಡಿಕಾಮ ಅರೆ, ಅವನಿಗೆ ಎಂತದ್ದು ಯೋಗ್ಯತೆ? ಮತ್ತೆ ನಾವು ಕೊಟ್ಟಾಗಿದೆ, ಆ ಒಟ್ಟು ಸ್ವೀಕಾರ ಮಾಡ್ತಾ ಇದ್ದೇವೆ. ಅಲ್ಲ, ಅವರು ಹೇಗೆ ಬೇಕಾದ್ರೆ ಇರ್ಲಿ ಅಪ್ಪ, ಇಲ್ಲಿಗೆ ಬಂದ್ರೆ ಏನೋ ಘೋರ ಹುಚ್ಚ, ಹೆಣ್ಣಿನ ಹುಚ್ಚ ನಿನಗೆ ಗೊತ್ತಲ್ಲ? ಹೌದಾ? ಮತ್ತೆ ಒಬ್ರು ತಲೆ ಮೇಲೆ, ಹಾ ಒಬ್ರು ತೊರೆ ಮೇಲೆ ಹಾ ಹಾ ಹೆಣ್ಣನ್ನು ಎಲ್ಲಿಡ್ಬೇಕು ಹಾ ಇನ್ನು ಪರಿಜ್ಞಾನ ಅವನಿಗಿಲ್ಲ. ಹೌದಿ? ಅವ ಮತ್ತೆ ಹಾ ಜೊತೆ ಕಾಮುಕ. ಅಲ್ಲಪ್ಪ, ಹಾ? ಇರ್ಲಿ, ತಲೆ ಮೇಲೆ ಹೊತ್ತುಕೊಳ್ಳಿ, ದೇಹದಲ್ಲೇ ಅರ್ಧ ಭಾಗವನ್ನು ಕೊಟ್ಟಿರ್ಲಿ. ಹಾ. ಕೆಲವರೆಲ್ಲ ಮನೆಯಲ್ಲಿ ಮಾತ್ರ ಹೆಂಡತಿಯ ಹುಚ್ಚರಿರ್ತಾರೆ, ಹಾ. ಹೋದಲ್ಲೆಲ್ಲ ಹೋದಲ್ಲೂ ಅಷ್ಟೇ ಅವ ಹಾ? ನಿನ್ನ ನೋಡಿದ್ರೆ ಸಾಕು ಹಾ ತಲೆ ಹಾಳಾಗ್ತದೆ, ಹಾ ಹುಚ್ಚಿಗೆಡ್ತಾರೆ, ಹಾ. ಹಿಂದೆ ಮುಂದೆ ನೋಡುದಿಲ್ಲ. ಆಮೇಲೆ ಏನ್ ಮಾಡ್ತಾರೋ ಕಾಡ್ತಾನೆ. ಕಾಡ್ತಾ ಆಗೋ ಆಗೋ ಹಾಗಾದ್ರೆ ಬೇಡ, ಕಳ್ಬೇಡ. ನಮ್ಮ ಸಭೆಗೆ ಹೆಣ್ಣು ಹುಚ್ಚರೆಲ್ಲ ನಮ್ಮ ಸಭೆಗೆ ಬರುದು ಬೇಡ. ಒಟ್ಟಾರೆ ಹುಚ್ಚೇ ಬೇಡ. ಬೇಡ ಬೇಡ, ಅದು ಬೇಡ. ಬೇಡ. ಇನ್ನೊಬ್ಬ ಬರ್ಲಿ, ಯಾರಮ್ಮ? ನಮ್ಮ ಚಿಕ್ಕಪ್ಪಯ್ಯ. ಮನೆ ಹಾಳ ಏನಪ್ಪ? ಸತ್ತು ಮಣ್ಣು ಕಚ್ಚಿ ಹೋಗುವುದಕ್ಕೆ ನಿಮ್ಮ ತಮ್ಮ. ಮತ್ತೆ ಅದ್ಯಾಕೆ ಹಾಗೆ ಹೇಳುದು? ಹಾಗೆ ಹಾ? ತಮ್ಮ ಎನ್ನುವ ಅಭಿಮಾನ, ಮೋಹ, ಹಾ. ಮಮತೆ, ವಾತ್ಸಲ್ಯ ಯಾವುದೂ ಇಲ್ಲ. ಹಾ ಹಾ ಅಣ್ಣ ಎನ್ನುವ ಗೌರವ ಇದ್ದಲ್ವಾ? ಅದಿಲ್ವೇ ಅವನಿಗೆ? ಛೇ! ಹಾ ಹಾ ನನ್ನ ಸಂಬಂಧವಾಗಿ ಹಾ. ಅವನು ಹೇಳಿದ್ರೆ ಗೊತ್ತಾ? ಏನು? ಅವನು ಸೃಷ್ಟಿಕರ್ತ ಅಲ್ಲ, ಹಾ. ನಾನೇ ಸೃಷ್ಟಿಕರ್ತ. ಹಾಗೆ ಹೇಳಿಕೊಳ್ಳುತ್ತ ಒಣ ಜಂಬ, ಅಪ್ಪ. ಸೊಕ್ಕು. ಹಾಗಾದ್ರೆ ನೀವಿಬ್ಬರು ನಾರಾಯಣ ದೇವರ ಮಕ್ಕಳು. ಹೌದು. ನೀವಿಷ್ಟು ಗಂಭೀರ, ಹಾ. ಅವ ಆ ರೀತಿ ನೋಡು, ಸೊಕ್ಕಿನವ, ಪುಂಡ. ಅದೇ ಅದ್ಯಾಕಪ್ಪ? ಅವನ ಕೈಯಲ್ಲಿರುವುದೇ ಬಾಣ. ಹಾ ಹಾ ಹೌದಾ? ಹಾ. ಪಂಚಬಾಣ. ಹಾ. ಹಾ? ಹೌದು, ಹೂವಿನ ಬಾಣಗಳಂತ. ಹೌದು. ಹಾ. ಎಲ್ಲಿ ಏನ್ ಮಾಡ್ಬೇಕು ಅವ್ನಿಗೆ ಗೊತ್ತಿಲ್ಲ. ಹಾ. ಒಳ್ಳೆ ಸಭೆಗೆ ಹೋಗ್ಲಿ, ಹಾ. ಆ ಸಭೆ ಹಾಳು ಮಾಡುವವನ. ಹೌದಾ? ಮತ್ತೆ ಸಭೆಯ ಶಿಸ್ತನ್ನು ಕೆಡಿಸುವವರೆಲ್ಲ ನಮ್ಮ ಸಭೆಗೆ ಬರುದು ಬೇಡ. ಹಾಗಾಗಿ ಅಮ್ಮ ಬರಕೂಡುದು, ಹುಟ್ಟಿಸುವವ ನಾನು. ನಾನು ಕೆರಣಿಕೆಯಂತೆ, ನಾನು ಬರೆಯುವವನು ಮಾತ್ರ. ಹೌದಾ? ಹೌದು. ಹಾಗಾದ್ರೆ ಬೇಡ, ಹಾ. ಹಾಗಾದ್ರೆ ಬೇಡ. ಬೇಡ. ಸರಿ. ಹಾ. ಅಪ್ಪ, ಹಾಗಾದ್ರೆ ವೈಭವದ ಸಭಾ ಮಂಟಪ ನಿರ್ಮಾಣ ಆಗಬೇಕಾ ಬೇಡವಾ? ಅದಕ್ಕೆ ಹೊಸದಾಗಿ ಯೋಚನೆ ಮಾಡ್ಬೇಕಾ? ಮತ್ತೆ ದೇವ ಶಿಲ್ಪಿ ವಿಶ್ವಕರ್ಮ, ವಿಶ್ವಕರ್ಮ, ಹಾ. ರಾಕ್ಷಸ ಶಿಲ್ಪಿ, ಮಯ. ಮತ್ತೆ ಅವರಿಬ್ರಿಗೆ ಹೇಳಿರಾಯ್ತು. ಹೌದಾ? ನೋಡು, ಹಾಗಾದ್ರೆ ನೋಡು, ಹೇಳು. ನೋಡೋಣ. ಗೋಪುರದ ಮೇಲ್ಭಾಗದೊಳಿಗ ನಾನಾ ವಿಚಿತ್ರಂಗಳ ಶಾರದೆಗೆ ತೋರಿಸುತ್ತ ವಿಧಿ ನುಡಿದ ಕಂಡೇ ಯಾವ ದೇವಿ ಕಂಡೆಯ ವಾಗ್ದೇವಿ ಕಂಡೆಯ 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 ವಾಗ್ದೇವಿ ಘನವಿಲಾಸದ ರತುನ ಘನವಿಲಾಸದ ರತುನ ಘನವಿಲಾಸದ ರತುನ ಗೊಂಡೆಯದ ಮಹಾವಿಚಿತ್ರಗಳ ಮಂಡನ ಕುಳ್ಳ ಎನ್ನಯ ಪಟವ ನೋಡು, ಮಂಡನಾಲ್ಕುಳ್ಳ ಎನ್ನಯ ಪಟವ ನೋಡು, ಕುಸುಮಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ, ಕುಸುಮಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ, ಕುಸುಮಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ಅಪ್ಪ, ಇದ್ಯಾವ ಹೊಸ ಲೋಕಕ್ಕೆ ನಾವು ಬಂದಿದ್ದೇವಪ್ಪ? ನಿನ್ನೆ ಇದ್ದಾಗಿಂದ ಉಂಟಾ? ಇಲ್ಲ, ಈ ಸತ್ಯಲೋಕವೇ ಬದಲಾವಣೆ ಹೊಂದಿದೆ. ವಿಚಿತ್ರ ತರವಾಗಿ ಹೋಗಿದೆ. ಹೌದು, ಏನಿಷ್ಟು ಬೆಳಕು! ಆಗಾಗ ಹಾ, ಈ ಬೆಳಕಲ್ಲಿ ಎಲ್ಲಿ ಬಂತು? ಕಣ್ಣು ಕೋರೈಸುತ್ತಿದೆ. ಹಾ, ಹಾ. ಯಾವುದು? ಈ ಬೆಳಕಿನ ಮೂಲ ಹಾ, ಓಲೆಲ್ಲ ಉಂಟು. ಹೌದಪ್ಪಯ್ಯ. ಕಾರಣ ಹಾಗಾದ್ರೆ ವಿಶ್ವಕರ್ಮನ ಕೈ ಚಳಕ. ಕೈ ಚಳ ಕೈ. ಹಾ, ಹೌದಾ? ಹೌದು. ನೋಡು, ಇದು ಕಂಬು ಏನಿದು? ಅಲ್ಲ, ನವರತ್ನಗಳು ಖಚಿತವಾದಂತಹ ವಜ್ರಸ್ತಂಭ. ಇದು ಹೌದಪ್ಪ. ಎಂತ ಈ ಕಂಬಗಳಿಂದಲೇ ಪ್ರಕಾಶ ಬರುತ್ತಿರುವುದು. ಇದು ಈ ದೀಪ. ಹೌದಪ್ಪಯ್ಯ. ನಾನಾ ಬಗೆಯ ದೀಪ ಇದೆ. ಇದು ಬೆಳೆದು, ಇದು ಹೊಳೆದು, ಇದು ಕೆಂಪು. ಹೌದು. ಯಾಕೆ ಇಷ್ಟು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಹೌದಾ? ಹಾ. ಅದು ಬೇಡ, ನೀನ್ ಹೇಳಿದ್ಯಲ್ಲ
ಅವರೆಲ್ಲ ಬರಬೇಕು ಎಂದು ಹಾ ಇಲ್ಬಾ ಏನಪ್ಪ ಹೋಗಿ ನೋಡು ಆ ಗೋಡೆಯ ಮೇಲೆ ಯಾರಪ್ಪ ಅದು? ನೋಡು ಕ್ಷೀರಸಾಗರ ವಾಸಿ ಮಹಾಶೇಷನ ಮೇಲೆ ಪವಡಿಸಿದ ಆತ. ಹೌದಾ? ಓ ನಮ್ಮ ಅದು ನಮ್ಮ ಅಜ್ಜ ದೇವರು. ಹೌದಾ? ಕ್ಷೀರಸಾಗರ ಅಲ್ಬೇರೆ ಅದು? ಹೌದು, ಲಕ್ಷ್ಮೀನಾರಾಯಣರ ಭಾವಚಿತ್ರ. ಹೌದು ಅಪ್ಪ ನೋಡು ಗೋಡೆ ಮೇಲೆ ನಾರಾಯಣ. ಹೌದು ಗೋಡೆ ನಾರಾಯಣ. ಹಾ ಬಿಡುವ ಅಲ್ಲೇ ಇಲ್ಲಿ. ಹೌದು, ಅಗೋ ಓಲಿ ಐರಾವತದ ಮೇಲೆ ಕುಳಿತಿರುವಂತಹ ಇಂದ್ರ ವಜ್ರಾಯುಧಧಾರಿ. ಹೌದು, ಶಕ್ತಿ ಸಮೇತವಾಗಿ ನಿಂತಿದ್ದಾರೆ. ಹೌದು, 1000 ಸೊಂಡಿಲುಳ್ಳ ಐರಾವತ. ಹೌದು. ಹೌದಾ? ಈ ಕಡೆಯಲ್ಲಿದ್ದಾನೆ ಯಮ. ಹೌದು, ಕೊಳವನ್ನೇರಿದ್ದಾರೆ. ಈ ಕಡೆಯಲ್ಲಿ ಅಗ್ನಿ. 3 ಕಾಲುಗಳು 2 ತಲೆಗಳು 7 ನಾಲಿಗೆ. ಅಬ್ಬಬ್ಬಬ್ಬ. ಹೌದು ಹೌದು. ಈ ಕಡೆಗೆ ಈ ಕಡೆಯಲ್ಲಿ ವರುಣ ಪಾಶ ಹಿಡಿದುಕೊಂಡಿದ್ದಾನೆ. ಅದು ಬೇಡ. ಹೌದು, ಇಲ್ಲಿ ನೋಡು, ಇಲ್ಲಿ ಹೋಗಿ ನೋಡು. ಯಾರದಪ್ಪ ಯಾ ಭಾವ? ಸ್ವಲ್ಪ ನೋಡು, ಸ್ವಲ್ಪ ನನ್ನನ್ನು ನೋಡು. ಅಲ್ಲಿ ನೋಡು. ಅಪ್ಪ ನೋಡೋದಕ್ಕೆ ನಿಮ್ಮ ಹಾಗೆ ಉಂಟು. ಮತ್ ನಾನೇ ಹೇಳಿದ್ದು. ತಲೆ ಮಾತ್ರ 4 ಉಂಟು. ಅಂದ್ರೆ ನನ್ನ ತಲೆ ಹಾಕಿಲ್ವಾ? ಓ, ಬೇಕಾದಾಗ ಪ್ರಕಟಗೊಳ್ಳುತ್ತದೆ. ಮತ್ತೆ ಹಾಗಾದ್ರೆ ನಿಮ್ಮ ಭಾವಚಿತ್ರ. ಓಹೋ, ಹಾಗಾದ್ರೆ ಗೋಡೆ ಮೇಲೆ ಬ್ರಹ್ಮ ನೋಡಿ. ಅಲ್ಲಿಗೆ ಯಾಕೆ ದುಂಬಿಗಳ ಹಾರತಾ ಇರುವುದು? ಮತ್ತೆ ತಲೆ ಮೇಲೆ ಏನಿದೆ ನೋಡು. ಏನು ಏನು ಏನಿದೆ? ಹೂವಿನ ದಂಡೆ. ಅದನ್ನ ಅಲ್ಲಿರುವ ಮಕರ ಹೀರಲೋತ್ಸವ ಬಂದಿರುವ ದುಂಬಿಗಳ ದಂಡು. ಹಾಗಾದ್ರೆ ದುಂಬಿಗಳು ಸಹ ಭ್ರಮಿತವಾಗಿದೆ. ಹೌದಲ್ಲ ಅಪ್ಪ? ಹಾಗಾದ್ರೆ ಎಲ್ಲ ಸಿದ್ಧತೆಯಾಗಿದೆ. ಹಾಗಾದ್ರೆ ವ್ಯವಸ್ಥೆ ಎಲ್ಲ ಆಗಿದೆ ಸಭಾ ಮಂಟಪ. ಹೌದು. ಬರಬೇಕಾದವರು ಬರಬೇಕಲ್ಲ, ಬರಬೇಕಲ್ಲ. ಮನ್ಮಥನ ಚಿತ್ರವನ್ನು ಸಹಿತ ಮನ್ಮಥನ ಚಿತ್ರವನ್ನು ಸಹಿತ ಬರೆಯುವುದುಂಟೆ. ಸನ್ಮಾನ್ಯನು ತನ್ನಲ್ಲ ತಿರುಗ, ಸನ್ಮಾನ್ಯನು ತನ್ನಲ್ಲ ತಿರುಗ. ಕೂಡೋದಿಲ್ಲ ಅಂತ ಆದ್ರೆ ಸುಮ್ಮನೆ ಇರಬೇಕು ನೋಡಿ. ಈಗ ಉಸಿರು ಬಿಡುದು ನೋಡಿ. ಆಗದಿದ್ದ ಮೇಲೆ ಮತ್ತೆ ಯಾಕಪ್ಪ ಇಷ್ಟು ಕೆಲಸ ಮಾಡೋದಕ್ಕೆ ಹೋಗಿ? ನಮ್ಗೆ ಆಗುದಿಲ್ಲ ಗೊತ್ತುಂಟು. ಅಲ್ಲ ಆಗುದಿಲ್ಲ. ಅಲ್ಲ, ಹಾಗೆ ಚಿಂತಿಸುತ್ತ ನನ್ನ ದೃಷ್ಟಿ ಈ ಕಡೆಗೆ ಹೋದದ್ದು. ಸುಂದರವಾದಂತ ಒಂದು ಭಾವಚಿತ್ರ ಇತ್ತು. ನೋಡಿದ್ದೆ ತಡ ಅದನ್ನ ಎಳೆದ್ರಿ, ಅದನ್ನು ಪುಡಿ ಪುಡಿ ಮಾಡಿದ್ರಿ, ಕಾಲಲ್ಲಿ ಹಾಕಿ ಧೂಳಲ್ಲಿ ಹೊರಳಿಸಿ ಮೆಟ್ಟಿದ. ಗೊತ್ತಾ ಯಾರ ಎಷ್ಟು ಚಂದ ಇತ್ತು ಅದು. ಅಮ್ಮನೆ ಹಾಳಾಗಿ ಹೋಗ್ಲೆ. ಅಮ್ಮನ ಅವ್ರೆ ಯಾರದ್ದು? ತಲೆ ತಿರುಕ. ಯಾರು? ಮನ್ಮಥ. ನೋಡ್ಬೇಡ, ನೋಡುವುದಕ್ಕಿದ್ರೆ ಅಲ್ವಾ ಅಷ್ಟು ಧೂಳಾಗಿ ಹಿಸುಕಿ ಹಾಕಿದ್ದೇನೆ. ಹೋಗಿದೆ, ಹಾಳಾಗಿದೆ. ಹಾಗಾದ್ರೆ ಅವನ ಭಾವಚಿತ್ರವೂ ಇರಕೂಡದು. ಏನು ಬೇಡ. ಆಗ್ಲಿ ಅಪ್ಪ. ಹಾಗಾದ್ರೆ ಪಟ್ಟವನ್ನು ಕೊಡುವುದೇಯಾ? ಸ್ವಲ್ಪ ಎಲ್ಲ ಬಂದ್ರ? ಓ, ಬರ್ಲಿಲ್ವಲ್ಲ, ಕೆಲವು ಆಸನಗಳು ಬರಿದಾಗಿದೆ. ಹಾಗಾಗಿ ಅವರೆಲ್ಲ ಬರ್ಲಿ, ಕೊಡೋಣ ಅಧಿಕಾರ. ಆದೀತಪ್ಪ.